ರಾಕ್ಷಸರು ಅಂತ ಹೇಳಿದಾಗ ಸಾಕಷ್ಟು ಹೆಸರುಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ. ಆದರೆ ಟಾಪ್ಸ್ ದ ಲಿಸ್ಟ್ ಅಂತ ಹೇಳಿದಾಗ ರಾವಣ ಮತ್ತು ವಿಭೀಷಣ ಇಬ್ರು ಕೂಡ ಬ್ರದರ್ಸ್ ಅನ್ನೋದು ನಮ್ಗೆ ಗೊತ್ತೇ ಇದೆ. ಆದರೆ ರಾವಣ, ಕುಂಭಕರ್ಣ ಇವರೆಲ್ಲ ರಾಕ್ಷಸರಾಗಿ ಹುಟ್ಟಿರ್ಬೇಕಾದ್ರೆ ವಿಭೀಷಣ ಯಾಕೆ ರಾಕ್ಷಸನಾಗಿ ಹುಟ್ಟಲಿಲ್ಲ ಅನ್ನುವಂಥ ಪ್ರಶ್ನೆ ಯಾವತ್ತಾದರೂ ನಿಮ್ಮನ್ನು ನೀವು ಕೇಳಿದ್ದೀರಾ? ನಮಸ್ಕಾರ, ಇದು ಭಕ್ತಿ ಸ್ಟುಡಿಯೋ. ನಿಮ್ಮ ಜೊತೆಲಿ ನಾನು ಆರ್ಜೆ ನಿಖಿತಾ. ಸುಮಾಲಿ ಅನ್ನುವಂತಹ ಒಬ್ಬ ರಾಕ್ಷಸನಿರ್ತಾನೆ. ಆತನ ಮಗಳು ಕೈಕಸಿ ಅಂತ ಹೇಳಿ. ಈಕೆಗೆ ಪವರ್ಫುಲ್ ಆಗಿರುವಂತಹ ಮಕ್ಕಳು ಬೇಕು ಅಂತ ಹೇಳಿದಕ್ಕೋಸ್ಕರ ಸುಮಾಲಿ ಏನ್ ಹೇಳ್ತಾನೆ, ತನ್ನ ಮಗಳಿಗೆ ವಿಶ್ರವ ಮುನಿಯ ಹತ್ರ ಹೋಗು, ಆತ ನಿನಗೆ ಪವರ್ಫುಲ್ ಮಕ್ಕಳನ್ನ ಕೊಡ್ತಾನೆ ಅಂತ ಹೇಳಿ. ಸರಿ, ವಿಶ್ರವ ಮುನಿಯನ್ನ ಕೈಕಸಿ ಹೋಗಿ ತಲುಪುವಾಗ ಸಾಯಂಕಾಲದ ಸಮಯವಾಗಿತ್ತು. ಆ ಸಾಯಂಕಾಲದ ಸಮಯ ಅಂತ ಹೇಳಿದ್ರೆ ಸಾಧಾರಣವಾಗಿ ರಾಕ್ಷಸರ ಸಮಯ ಅಂತ ಹೇಳಿ. ಯಾವಾಗ ಸೂರ್ಯನ ಬೆಳಕಿರುತ್ತೋ ಆ ಸಂದರ್ಭದಲ್ಲೆಲ್ಲ ದೇವತೆಗಳು, ಒಳ್ಳೆಯ ಗಣಗಳು ಓಡಾಡುವಂತಹ ಸಂದರ್ಭ. ಸಾಯಂಕಾಲದ ಹೊತ್ತಿನಲ್ಲಿ ದ ಡಾರ್ಕ್ ಅಥವಾ ಈವಿಲ್ ಎನರ್ಜೀಸ್ ಅಥವಾ ರಾಕ್ಷಸರ ಕಾಲ ಅಂತ ಹೇಳಿ. ಹಾಗಾಗಿ ಈ ಸಮಯದಲ್ಲಿ ನೀನು ನನಗೆ ಮಕ್ಕಳನ್ನ ಕೇಳಿರೋದ್ರಿಂದ ನಿನಗೆ ಹುಟ್ಟುವಂತಹ ಮಕ್ಕಳು ಎಲ್ಲರೂ ರಾಕ್ಷಸರಾಗ್ತಾರೆ. ಕೈಕಸಿ ಕೇಳ್ಕೊಳ್ತಾರಂತೆ, ದಯವಿಟ್ಟು ಹಾಗೆ ಮಾಡಬೇಡ ವಿಶ್ರವ, ದಯವಿಟ್ಟು ನನಗೆ ರಾಕ್ಷಸ ಮಕ್ಕಳನ್ನ ನೀಡಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ಏನು ಮಾಡೋದಕ್ಕಾಗೋದಿಲ್ಲ. ನೀನು ಮಕ್ಕಳನ್ನ ಬಂದು ಕೇಳಿರುವಂತಹ ಸಮಯ ಆಗಿದೆ. ಹಾಗಾಗಿ ನಿನಗೆ ರಾಕ್ಷಸರು ಮಕ್ಕಳಾಗಿ ಹುಟ್ಟುತ್ತಾರೆ. ಆದರೆ ನಿನ್ನ ಕೊನೆಯ ಮಗ ಮಾತ್ರ ರಾಕ್ಷಸನಾಗಿ ಹುಟ್ಟೋದಿಲ್ಲ ಅಂತ ಹೇಳಿ. ಸರಿ, ಆಮೇಲೆ ಹುಟ್ಟಿದಂತಹ ಈ ರಾವಣ 10 ಮುಖಗಳಿಂದ ದಶಗ್ರೀವನಾಗಿ ಹುಟ್ಟಿ ಬರ್ತಾನೆ. ಮತ್ತೊಬ್ಬ ವಿಚಿತ್ರವಾಗಿ ದೊಡ್ಡ ಕಿವಿಯಿಂದ ಹುಟ್ಟಿ ಬಂದಿರುವಂತಹ ಕುಂಭಕರ್ಣ, ನಂತರ ವಿಚಿತ್ರವಾಗಿ ಕಾಣುವಂತಹ ಉದ್ದುದ್ದ ಉಗುರುಗಳಿರುವಂತಹ ಶೂರ್ಪನಖ ಹುಟ್ಟಿ ಬರ್ತಾಳೆ. ಕೊನೆಯದಾಗಿ ರಾಕ್ಷಸನಲ್ಲದ ವಿಭೀಷಣ ಹುಟ್ಟುತ್ತಾನೆ. ನಂತರ ಈ ಮೂವರೂ ಕೂಡ ಒಂದು ತಪಸ್ಸನ್ನ ಮಾಡ್ತಾರಂತೆ. ಇಡೀ ಜಗತ್ತನ್ನ ಗೆಲ್ಲೋದಿಕ್ಕೆ ಏನೇನೆಲ್ಲ ಮಾಡಬೇಕು ಅದಕ್ಕೆ ಕಠಿಣವಾದಂತಹ ಪರಿಶ್ರಮ, ಎಲ್ಲಾ ರೀತಿಯಾದಂತಹ ತಪಸ್ಸನ್ನ ಮಾಡೋದಕ್ಕೆ ಕೈಕಸಿ ಹೇಳ್ತಾಳೆ. ಈ ಮೂವರೂ ಕೂಡ ಯಾರ್ಯಾರು? ಕುಂಭಕರ್ಣ, ರಾವಣ ಮತ್ತೆ ವಿಭೀಷಣ ಮೂವರು ಕೂಡ ಹೋಗಿ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾರಂತೆ. ಸಾವಿರಾರು ವರ್ಷಗಳ ಕಠಿಣವಾದಂತಹ ಒಂದು ತಪಸ್ಸು ಇದು. ಕೊನೆಯಲ್ಲಿ ಅವ್ರು ಏನೂ ತಿಂತಾನೆ ಇರಲಿಲ್ಲ. ಸೂರ್ಯನ ಶಕ್ತಿಯಿಂದ ಅವರ ತಪಸ್ಸನ್ನ ಮಾಡ್ತಾ ಇದ್ರು. ತಿನ್ನೋದು ಕುಡಿಯೋದು ಏನೂ ಇಲ್ಲ. ನಿರಂತರವಾಗಿ ಅಷ್ಟು ಒಂದು ರೀತಿಯಲ್ಲಿ ಅವರು ತೊಡಗಿಸಿಕೊಂಡಿದ್ರು ಈ ತಪಸ್ಸಿನಲ್ಲಿ. ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ಇಲ್ಲಿ ದೇವತೆಗಳು ಹೇಗಾದ್ರೂ ಮಾಡಿ ಈ 3 ಮಕ್ಕಳಲ್ಲಿ 2 ಮಕ್ಕಳಿಂದ 2 ರಾಕ್ಷಸರಿಂದ ತಪ್ಪಿಸುವಂಥದ್ದು, ರಕ್ಷಣೆ ನೀಡುವಂಥದ್ದು ನಿನ್ನ ಕೆಲಸ ಬ್ರಹ್ಮ ಅಂತ ಕೇಳ್ಕೊಂಡಿರ್ತಾರೆ. ಹೀಗೆ ರಾವಣ ಹೇಳ್ತಾರಂತೆ, ಇಡೀ ಜಗತ್ತನ್ನ ನಾನು ಗೆಲ್ಲಬೇಕು, ಹೀಗೆ ಯಾರಿಂದನೂ ಕೂಡ ನನಗೆ ಸಾವು ಬರಬಾರ್ದು, ಒಬ್ಬ ಸಾಧಾರಣ ಮನುಷ್ಯನಿಂದ ಸಾವು ಬರಬಾರ್ದು ಅಂತ ಕೇಳ್ಕೊಂಡಿರೋದಿಲ್ಲ. ಮತ್ತೆ ಸಾಕಷ್ಟು ಹೆಸರುಗಳನ್ನೆಲ್ಲ ಹೇಳಿರ್ತಾನೆ, ಹೀಗೂ ಸಾವು ಬರಬಾರ್ದು, ಹಾಗೆ ಸಾವು ಬರಬಾರ್ದು ಅಂತ ಹೇಳಿ. ಆದರೆ ಮನುಷ್ಯನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಒಬ್ಬ ಸಾಧಾರಣ ಮನುಷ್ಯ ನನ್ನನ್ನು ಸಾಯಿಸೋದಕ್ಕಾಗೋದಿಲ್ಲ ಅಂತ ಹೇಳಿ. ಬ್ರಹ್ಮ ತಥಾಸ್ತು ಅಂತ ಹೇಳ್ಬಿಟ್ಟು ಬರ್ತಾನೆ. ನಂತರ ಕುಂಭಕರ್ಣ ಬರ್ತಾನೆ. ಕುಂಭಕರ್ಣ ಈಗ ದೊಡ್ಡದಾಗಿರುವಂಥ ಅಮರನಾಗಬೇಕು ಅಂತ ಹೇಳಿಬಿಟ್ಟೆ ಅವನು ತಪಸ್ಸಿನಲ್ಲಿ ಈ ವರವನ್ನು ಕೇಳೋದಿಕ್ಕೆ ಅಂತ ಬಂದಾಗ ಅವನ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾನಂತೆ ಬ್ರಹ್ಮ. ಒಂದು ಅರ್ಥದಲ್ಲಿ ದೇವತೆಗಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಂತರ ಆತ ಬಂದು ಏನು ಕೇಳ್ತಾನೆ, ನನಗೆ ಸಾಕಷ್ಟು ಗಂಟೆಗಳ ತಿಂಗಳ ಕಾಲ ಎಲ್ಲ ಮಲಗುವಂತಹ ಒಂದು ವರ ಕೊಡಬೇಕು ಅಂತಾನೆ ಕೇಳ್ಕೊಳ್ತಾನಂತೆ. ಸರಿ, ತಥಾಸ್ತು. ಕೊನೆಯದಾಗಿ ವಿಭೀಷಣ ಎಷ್ಟು ಸುಂದರವಾಗಿ ಕೇಳ್ಕೊಳ್ತಾನೆ ನೋಡಿ, ಯಾವುದೇ ಅಧರ್ಮದ ಮಾರ್ಗದಲ್ಲಿ ನಾನು ನಡೆಯದೇ ಇರುವ ಹಾಗೆ ಮಾಡು ಅಂತ ಹೇಳಿ. ನಂತರ ಆತ ಚಿರಂಜೀವಿಯೂ ಆಗಿ ಬರ್ತಾನೆ ಅಂತ ಹೇಳ್ತಾರೆ. ಹೀಗೆ ಈ ಮೂವರೂ ಕೂಡ ತಪಸ್ಸನ್ನು ಮಾಡಿ ಈ ವಿಶೇಷವಾದಂತಹ ಶಕ್ತಿಯನ್ನ, ವರವನ್ನ ಪಡೆದಿರುವಂಥದ್ದು ಬ್ರಹ್ಮನಿಂದ. ಮತ್ತೆ ಕೈಕಸಿಗೆ ಬೇಜಾರಾಗಿತ್ತು, 3 ಮಕ್ಕಳು ರಾಕ್ಷಸಿಯಾಗಿ ಹುಟ್ಟಿದ್ದಾರೆ ಅಂತ. ಆದರೆ ವಿಭೀಷಣ ಧರ್ಮ ಮಾರ್ಗದಲ್ಲೇ ನಡೆದು ರಾಮಾಯಣದಲ್ಲಿ ಒಂದು ದೊಡ್ಡ ಪಾತ್ರವೆನಿಸಿಕೊಳ್ತಾನೆ. ಇದು ಭಕ್ತಿ ಸ್ಟುಡಿಯೋ ವಿಶೇಷ. ನಮಸ್ಕಾರ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.